ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸರ್ಕಾರದ ಸಿಎಸ್ ಬಗ್ಗೆ ಅವಹೇಳನಕಾರಿ ಮಾತಿನ ಆರೋಪದ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಎಫ್ಐಆರ್ ಆಗಿರುವಂತದ್ದು. ನಾಗರತ್ನ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾನೂನು ಕ್ರಮ ಜರುಗಿಸುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ. ಕಾರಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ನಾಗರತ್ನ ಅವರು ಕೊಟ್ಟ ದೂರಿನ ಆಧಾರದ ಮೇಲೆ ಈಗ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ರವಿಕುಮಾರ್ ಇಡೀ ಹೆಣ್ಣು ಕುಲಕ್ಕೆ ಅವಮಾನಿಸಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರೆ ನಾಗರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯದ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಗೌರವಯುತವಾಗಿ ಮಾತಾಡಬೇಕು. ಟಿವಿಯಲ್ಲಿ ನೋಡಿದಾಗ ನನಗೆ ತುಂಬಾ ಬೇಜಾರಾಯಿತು. ಅಂತಹ ದೊಡ್ಡ ಸ್ಥಾನದಲ್ಲಿ ಇರೋರಿಗೆ ಇವರು ಗೌರವ ಕೊಡ್ತಾ ಇಲ್ಲ, ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಮಹಿಳಾ ಆಯೋಗಕ್ಕೆ ಹೋಗಿ ದೂರನ್ನ ದಾಖಲಿಸ್ತೇನೆ. ಇದು ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರೆ ನಾಗರತ್ನ ಅವರು ಕೊಟ್ಟಂತಹ ಹೇಳಿಕೆ. ಒಂದು ಹೆಣ್ಮಕ್ಳಿಗೆ ಗೌರವ ಕೊಟ್ಟಿಲ್ಲ ಸರ್. ಪದ ಬಳಕೆ ಆಗಿರೋದೇನೆಂದರೆ ಸರ್ಕಾರಿ ಕೆಲಸ ರಾತ್ರಿ ಮಾಡೋದು, ಸಿ ಎಮ್ ಕೆಲಸ ಬೆಳಗ್ಗೆ ಮಾಡೋದಂದಾಗ ಅವ್ರದ್ದು ಉನ್ನತ ಹುದ್ದೆ ಇದೆ ಅಂತ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆ ಥರ ಪದ ಬಳಕೆ ಮಾಡಿರೋದು ಸೂಕ್ತ ಅಲ್ಲ. ಅದು ಕೇಳಿದ್ರೆ ಅದು ಬೇರೆ ರೀತಿಯೇ ಆಗುತ್ತೆ. ಅದಕ್ಕೆ ನಮಗೆ ಬೇಜಾರಾಯಿತು. ಒಂದು ಹೆಣ್ಮಕ್ಳಿಗೆ ಮರ್ಯಾದೆ ಗೌರವ ಕೊಟ್ಟಿಲ್ಲ ಅಂದಾಗ ಇನ್ನು ಬೇರೆ ಯಾವ ರೀತಿ ಅವ್ರ ಮನೆಯವ್ರಿಗೆ ಯಾವ ರೀತಿ ಗೌರವಿಸ್ತಾರೆ? ಅದೇ ಆ ಜಾಗದಲ್ಲಿ ಅವ್ರ ಹೆಣ್ಮಕ್ಳು ಮನೆಯವ್ರ ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಅಥವಾ ಅವ್ರ ಮಕ್ಕಳಾಗ್ಬೋದು, ಅವ್ರಿಗೆ ಈ ಥರ ಬೇರೆಯವರು ಏನಾರ ಮಾತಾಡಿದರೆ ಅವ್ರ ಮನಸ್ಸು ಯಾವ ರೀತಿ ಆಗಿರೋದು? ಈಗ ನಮಗೆ ಈಗ ಸಮಾಜ ಸೇವಕರಾದ ನಮಗೆ ಎಷ್ಟು ಬೇಜಾರಾಗಿದೆ, ಇನ್ನು ಮೇಡಮ್ ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ. ಅದಕ್ಕೆ ನಾನು ಸಮಾಜ ಸೇವಕಿ ಅಲ್ವಾ, ಇವತ್ತು ಅವ್ರಿಗೆ ಮಾಡ್ತಾರೆ, ನಾಳೆ ದಿನ ಸಾಮಾನ್ಯ ಹೆಣ್ಮಕ್ಳು ಯಾವ ರೀತಿ ಬದುಕೋಕ್ಕಾಗತ್ತೆ ಸರ್? ಅದಕ್ಕೆ ನನಗೆ ಬೇಜಾರಾಯಿತು. ನಾನೇ ಹೋಗಿ ಕಂಪ್ಲೇಂಟ್ ಮಾಡಿದೆ, ಎಫ್.ಐ.ಆರ್ ಮಾಡಿದೆ, ಬಂದೆ. ನಾನು ಮಹಿಳಾ ಆಯೋಗಕ್ಕೂ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ಟು ಬರ್ತೀನಿ ಸರ್. ಯಾವ ರೀತಿ ಕ್ರಮ ಆಗಬೇಕು ಅಂತ ಅವ್ರಿಗೆ ಇನ್ನು ನೆಕ್ಸ್ಟ್ ಯಾವ ಹೆಣ್ಮಕ್ಳಿಗಲ್ಲ ಗೌರವ ಇಲ್ದಿರೆ ಯಾವ ಹೆಣ್ಮಕ್ಳಿಗೂ ಮಾತಾಡ್ಬೋದು. ಹೆಣ್ಮಕ್ಳನ್ನ ಯಾವ್ಯಾವ ರೀತಿಗೆ ಹೋಲಿಸಿದ್ದಾರೆ ಅಲ್ವಾ? ನಮ್ಮ ಇಂಡಿಯನ್ ಕಲ್ಚರಲ್ಲಿ ಭೂಮಿ ತಾಯಿಗೆ ಹೋಲಿಸಿದ್ದಾರೆ. ಹೆಣ್ಮಕ್ಳನ್ನ ಯಾವ್ದು ಎಷ್ಟು ರೆಸ್ಪೆಕ್ಟಿಂದ ಮಾತಾಡ್ತಾರೆ, ಅದನ್ನು ಅವ್ರು ಯಾಕೆ ಕಲ್ತಾರೆ? ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಅವ್ರು ಈ ಥರ ಮಾತಾಡೋದು ಸೂಕ್ತ ಅಲ್ಲ ಅಂತ ಅನ್ನಿಸ್ತು ಸರ್. ಅವ್ರ ಮುಂದೆ ಏನಾಗಿದೆ, ಯಾವ ಹೆಣ್ಮಕ್ಳಿಗೆ ಆಗಲಿ ಯಾವುದೇ ಆಗಲಿ ಅವಹೇಳನಕಾರಿ ಹೇಳಿಕೆ ಕೊಡಬಾರ್ದು. ಒಳ್ಳೆ ಪದ ಬಳಕೆ ಮಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಹೆಣ್ಮಕ್ಳು ಅಂದರೆ, ಅಷ್ಟಿದ್ರೆ ಸಾಕು. ಆಮೇಲೆ ಇದಕ್ಕೆ ಮುಂದೆ ಏನು ಕ್ರಮ ತೊಗೊತಾರೆ ಅವರು ಮುಂದೆ ಕ್ರಮ ಜರುಗಿಸ್ತಾರೆ ಸರ್. ಅದು ನಾನು ಎಫ್.ಐ.ಆರ್ ಮಾಡ್ಬಿಟ್ಟು ಬಂದಿದ್ದೀನಿ. ಅವ್ರು ಏನು ಕ್ರಮ ಕೈಗೊಳ್ತಾರೆ ಅದು ತೊಗೊಳ್ತಾರೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸರ್ಕಾರದ ಸಿಎಸ್ ಬಗ್ಗೆ ಅವಹೇಳನಕಾರಿ ಮಾತಿನ ಆರೋಪದ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಎಫ್ಐಆರ್ ಆಗಿರುವಂತದ್ದು. ನಾಗರತ್ನ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾನೂನು ಕ್ರಮ ಜರುಗಿಸುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ. ಕಾರಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ನಾಗರತ್ನ ಅವರು ಕೊಟ್ಟ ದೂರಿನ ಆಧಾರದ ಮೇಲೆ ಈಗ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ರವಿಕುಮಾರ್ ಇಡೀ ಹೆಣ್ಣು ಕುಲಕ್ಕೆ ಅವಮಾನಿಸಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರೆ ನಾಗರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯದ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಗೌರವಯುತವಾಗಿ ಮಾತಾಡಬೇಕು. ಟಿವಿಯಲ್ಲಿ ನೋಡಿದಾಗ ನನಗೆ ತುಂಬಾ ಬೇಜಾರಾಯಿತು. ಅಂತಹ ದೊಡ್ಡ ಸ್ಥಾನದಲ್ಲಿ ಇರೋರಿಗೆ ಇವರು ಗೌರವ ಕೊಡ್ತಾ ಇಲ್ಲ, ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಮಹಿಳಾ ಆಯೋಗಕ್ಕೆ ಹೋಗಿ ದೂರನ್ನ ದಾಖಲಿಸ್ತೇನೆ. ಇದು ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರೆ ನಾಗರತ್ನ ಅವರು ಕೊಟ್ಟಂತಹ ಹೇಳಿಕೆ. ಒಂದು ಹೆಣ್ಮಕ್ಳಿಗೆ ಗೌರವ ಕೊಟ್ಟಿಲ್ಲ ಸರ್. ಪದ ಬಳಕೆ ಆಗಿರೋದೇನೆಂದರೆ ಸರ್ಕಾರಿ ಕೆಲಸ ರಾತ್ರಿ ಮಾಡೋದು, ಸಿ ಎಮ್ ಕೆಲಸ ಬೆಳಗ್ಗೆ ಮಾಡೋದು. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸರ್ಕಾರದ ಸಿಎಸ್ ಬಗ್ಗೆ ಅವಹೇಳನಕಾರಿ ಮಾತಿನ ಆರೋಪದ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಎಫ್ಐಆರ್ ಆಗಿರುವಂತದ್ದು. ನಾಗರತ್ನ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾನೂನು ಕ್ರಮ ಜರುಗಿಸುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ.
ಕಾರಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ನಾಗರತ್ನ ಅವರು ಕೊಟ್ಟ ದೂರಿನ ಆಧಾರದ ಮೇಲೆ ಈಗ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ರವಿಕುಮಾರ್ ಇಡೀ ಹೆಣ್ಣು ಕುಲಕ್ಕೆ ಅವಮಾನಿಸಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರೆ ನಾಗರತ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯದ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಗೌರವಯುತವಾಗಿ ಮಾತಾಡಬೇಕು. ಟಿವಿಯಲ್ಲಿ ನೋಡಿದಾಗ ನನಗೆ ತುಂಬಾ ಬೇಜಾರಾಯಿತು. ಅಂತಹ ದೊಡ್ಡ ಸ್ಥಾನದಲ್ಲಿ ಇರೋರಿಗೆ ಇವರು ಗೌರವ ಕೊಡ್ತಾ ಇಲ್ಲ, ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಮಹಿಳಾ ಆಯೋಗಕ್ಕೆ ಹೋಗಿ ದೂರನ್ನ ದಾಖಲಿಸ್ತೇನೆ. ಇದು ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರೆ ನಾಗರತ್ನ ಅವರು ಕೊಟ್ಟಂತಹ ಹೇಳಿಕೆ. ಒಂದು ಹೆಣ್ಮಕ್ಳಿಗೆ ಗೌರವ ಕೊಟ್ಟಿಲ್ಲ ಸರ್. ಪದ ಬಳಕೆ ಆಗಿರೋದೇನೆಂದರೆ ಸರ್ಕಾರಿ ಕೆಲಸ ರಾತ್ರಿ ಮಾಡೋದು, CM ಕೆಲಸ ಬೆಳಗ್ಗೆ ಮಾಡೋದಂದಾಗ ಅವ್ರದ್ದು ಉನ್ನತ ಹುದ್ದೆ ಇದೆ ಅಂತ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆ ಥರ ಪದ ಬಳಕೆ ಮಾಡಿರೋದು ಸೂಕ್ತ ಅಲ್ಲ. ಅದು ಕೇಳಿದ್ರೆ ಅದು ಬೇರೆ ರೀತಿಯೇ ಆಗುತ್ತೆ. ಅದಕ್ಕೆ ನಮಗೆ ಬೇಜಾರಾಯಿತು. ಒಂದು ಹೆಣ್ಮಕ್ಳಿಗೆ ಮರ್ಯಾದೆ ಗೌರವ ಕೊಟ್ಟಿಲ್ಲ ಅಂದಾಗ ಇನ್ನು ಬೇರೆ ಯಾವ ರೀತಿ ಅವ್ರ ಮನೆಯವ್ರಿಗೆ ಯಾವ ರೀತಿ ಗೌರವಿಸ್ತಾರೆ? ಅದೇ ಆ ಜಾಗದಲ್ಲಿ ಅವ್ರ ಹೆಣ್ಮಕ್ಳು ಮನೆಯವ್ರ ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಅಥವಾ ಅವ್ರ ಮಕ್ಕಳಾಗ್ಬೋದು, ಅವ್ರಿಗೆ ಈ ಥರ ಬೇರೆಯವರು ಏನಾರ ಮಾತಾಡಿದರೆ ಅವ್ರ ಮನಸ್ಸು ಯಾವ ರೀತಿ ಆಗಿರೋದು? ಈಗ ನಮಗೆ ಈಗ ಸಮಾಜ ಸೇವಕರಾದ ನಮಗೆ ಎಷ್ಟು ಬೇಜಾರಾಗಿದೆ, ಇನ್ನು ಮೇಡಮ್ ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ. ಅದಕ್ಕೆ ನಾನು ಸಮಾಜ ಸೇವಕಿ ಅಲ್ವಾ, ಇವತ್ತು ಅವ್ರಿಗೆ ಮಾಡ್ತಾರೆ, ನಾಳೆ ದಿನ ಸಾಮಾನ್ಯ ಹೆಣ್ಮಕ್ಳು ಯಾವ ರೀತಿ ಬದುಕೋಕ್ಕಾಗತ್ತೆ ಸರ್? ಅದಕ್ಕೆ ನನಗೆ ಬೇಜಾರಾಯಿತು. ನಾನೇ ಹೋಗಿ ಕಂಪ್ಲೇಂಟ್ ಮಾಡಿದೆ, FIR ಮಾಡಿದೆ, ಬಂದೆ. ನಾನು ಮಹಿಳಾ ಆಯೋಗಕ್ಕೂ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ಟು ಬರ್ತೀನಿ ಸರ್. ಯಾವ ರೀತಿ ಕ್ರಮ ಆಗಬೇಕು ಅಂತ ಅವ್ರಿಗೆ ಇನ್ನು ನೆಕ್ಸ್ಟ್ ಯಾವ ಹೆಣ್ಮಕ್ಳಿಗಲ್ಲ, ಗೌರವ ಇಲ್ದಿರೆ ಯಾವ ಹೆಣ್ಮಕ್ಳಿಗೂ ಮಾತಾಡ್ಬೋದು. ಹೆಣ್ಮಕ್ಳನ್ನ ಯಾವ್ಯಾವ ರೀತಿಗೆ ಹೋಲಿಸಿದ್ದಾರೆ ಅಲ್ವಾ? ನಮ್ಮ ಇಂಡಿಯನ್ ಕಲ್ಚರಲ್ಲಿ ಭೂಮಿ ತಾಯಿಗೆ ಹೋಲಿಸಿದ್ದಾರೆ. ಹೆಣ್ಮಕ್ಳನ್ನ ಯಾವ್ದು ಎಷ್ಟು ರೆಸ್ಪೆಕ್ಟಿಂದ ಮಾತಾಡ್ತಾರೆ, ಅದನ್ನು ಅವ್ರು ಯಾಕೆ ಕಲ್ತಾರೆ? ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಅವ್ರು ಈ ಥರ ಮಾತಾಡೋದು ಸೂಕ್ತ ಅಲ್ಲ ಅಂತ ಅನ್ನಿಸ್ತು ಸರ್. ಅವ್ರ ಮುಂದೆ ಏನಾಗಿದೆ, ಯಾವ ಹೆಣ್ಮಕ್ಳಿಗೆ ಆಗಲಿ ಯಾವುದೇ ಆಗಲಿ ಅವಹೇಳನಕಾರಿ ಹೇಳಿಕೆ ಕೊಡಬಾರ್ದು, ಒಳ್ಳೆ ಪದ ಬಳಕೆ ಮಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಹೆಣ್ಮಕ್ಳು ಅಂದರೆ, ಅಷ್ಟಿದ್ರೆ ಸಾಕು. ಆಮೇಲೆ ಇದಕ್ಕೆ ಮುಂದೆ ಏನು ಕ್ರಮ ತೊಗೊತಾರೆ ಅವರು ಮುಂದೆ ಕ್ರಮ ಜರುಗಿಸ್ತಾರೆ ಸರ್. ಅದು ನಾನು FIR ಮಾಡ್ಬಿಟ್ಟು ಬಂದಿದ್ದೀನಿ. ಅವ್ರು ಏನು ಕ್ರಮ ಕೈಗೊಳ್ತಾರೆ ಅದು ತೊಗೊಳ್ತಾರೆ ಆಗ್ಬೋದು, ಅಥವಾ ಅವ್ರ ಮಕ್ಕಳಾಗ್ಬೋದು, ಅವ್ರಿಗೆ ಈ ಥರ ಬೇರೆಯವರು ಏನಾರ ಮಾತಾಡಿದರೆ ಅವ್ರ ಮನಸ್ಸು ಯಾವ ರೀತಿ ಆಗಿರೋದು? ಈಗ ನಮಗೆ ಈಗ ಸಮಾಜ ಸೇವಕರಾದ ನಮಗೆ ಎಷ್ಟು ಬೇಜಾರಾಗಿದೆ, ಇನ್ನು ಮೇಡಮ್ ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ. ಅದಕ್ಕೆ ನಾನು ಸಮಾಜ ಸೇವಕಿ ಅಲ್ವಾ, ಇವತ್ತು ಅವ್ರಿಗೆ ಮಾಡ್ತಾರೆ, ನಾಳೆ ದಿನ ಸಾಮಾನ್ಯ ಹೆಣ್ಮಕ್ಳು ಯಾವ ರೀತಿ ಬದುಕೋಕ್ಕಾಗತ್ತೆ ಸರ್? ಅದಕ್ಕೆ ನನಗೆ ಬೇಜಾರಾಯಿತು. ನಾನೇ ಹೋಗಿ ಕಂಪ್ಲೇಂಟ್ ಮಾಡಿದೆ, FIR ಮಾಡಿದೆ, ಬಂದೆ. ನಾನು ಮಹಿಳಾ ಆಯೋಗಕ್ಕೂ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ಟು ಬರ್ತೀನಿ ಸರ್. ಯಾವ ರೀತಿ ಕ್ರಮ ಆಗಬೇಕು ಅಂತ ಅವ್ರಿಗೆ ಇನ್ನು ನೆಕ್ಸ್ಟ್ ಯಾವ ಹೆಣ್ಮಕ್ಳಿಗಲ್ಲ, ಗೌರವ ಇಲ್ದಿರೆ ಯಾವ ಹೆಣ್ಮಕ್ಳಿಗೂ ಮಾತಾಡ್ಬೋದು. ಹೆಣ್ಮಕ್ಳನ್ನ